ಸೌಂಡ್ ಮಾಡ್ತಾ ಇದೆ ಅಂದರೆ ಆ ಒಂದು ವಿಚಾರ. ಸೊ ಇದರಲ್ಲಿ ಅಗ್ರಿಮೆಂಟ್ ರೂಲ್ಸ್ ಏನಾದರೂ ಚೇಂಜ್ ಆಗುತ್ತಾ, ಮುಂದೆ ಏನಾದರೂ ಬದಲಾವಣೆಯನ್ನು ನಾವು ನೋಡ್ಬೋದಾ ಅನ್ನುವಂಥದ್ದು ಕಂಟೆಸ್ಟೆಂಟ್ಗಳ ಅಗ್ರಿಮೆಂಟ್ ಬಗ್ಗೆ ಮಾತನಾಡೋದಾದ್ರೆ? ಇಲ್ಲ, ನಾವು ಅಗ್ರಿಮೆಂಟು ನಾವು ಅವ್ರಿಗೆ ಶೇರ್ ಮಾಡ್ತೇವೆ. ಅದ್ರ ಒಪ್ಪಿಗೆ ಇದ್ರೆ ಮಾತ್ರ ಅವ್ರು ಬರ್ಬೇಕು. ಇದ್ರೆ ಏನಂದರೆ ನಮಗೆ ಅಗ್ರಿಮೆಂಟ್ ನಿಮಗೆ ಒಪ್ಪಿಗೆ ಇಲ್ಲ ಅಂತ ಇದು ನಾವು ಫೋರ್ಸ್ ಅಂತೂ ಮಾಡಲ್ಲ, ಇದು ವೈಯಕ್ತಿಕ ವಿಷಯ ಅಲ್ವಾ. ಒಂದು ಶೋ ಅಂತ ಮಾಡಿದಷ್ಟು ಪಾಪ್ಯುಲೇಟ್ ಬಂದಾಗ ಸರ್ಟನ್ ರೂಲ್ಸ್ಗಳು ನಮ್ಮ ಕಡೆದಲ್ಲೂ ಇರುತ್ತೆ. ಸೊ ಅದು ರೂಲ್ಸ್ಗಳಿಗೆ ಓಕೆ ಇದ್ದರೆ, ಇದು ಒಂದೇ ರೂಲ್ಸ್ಗಳಂತಲ್ಲ, ತುಂಬ ಬೇರೆ ಬೇರೆ ರೂಲ್ಸ್ಗಳು ಇರುತ್ತಲ್ಲ, ಅದನ್ನು ಅವ್ರು ಓಕೆ ಇದ್ರೆ ಮಾತ್ರ ಬರ್ತಾರೆ. ಸೊ ಅದು ನಾವು ಅದನ್ನು ಫೋರ್ಸ್ಫುಲ್ ಮಾಡಿ ಇದರಲ್ಲಿ ಸೈನ್ ಹಾಕಲೇಬೇಕಂತ ಯಾರು ಹೇಳಲ್ಲ. ಸೊ ಅದು ವೈಯಕ್ತಿಕ ಆಗಿಬಿಡುತ್ತೆ. ಓಕೆ ಸರ್, ಐಶ್ವರ್ಯ ಅಂತ ಸ್ಪೀಡ್ ನ್ಯೂಸ್ ಇಂದ ನಿಮಗೆ ಪ್ರಶ್ನೆ ಸರ್ಗೆ. ಈ ಮುಂಚೆ ಎಲ್ಲ ಕನ್ನಡ ಬಿಟ್ಟು ಬೇರೆ ಇಂಗ್ಲಿಷ್ ಭಾಷೆಗಳನ್ನ ಮಾತಾಡಿದ್ರೆ ಹಾಡಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಕಳೆದ ಬಾರಿ ಆ ಥರದ್ದೇನೂ ಇರಲಿಲ್ಲ. ಈ ವರ್ಷ ಆದರೂ ಏನು ಯೋಜನೆಗಳನ್ನ ಹಾಕೊಂಡಿದ್ದೀರಾ ಅನ್ನುವಂಥದ್ದು? ಇಲ್ಲ, ಅದು ಸೀಸನ್ನಿಂದ ಸೀಸನ್ಗೆ ಇದು ಚೇಂಜಸ್ ಇರುತ್ತೆ. ಸೊ ವೇಟ್ ಆ್ಯಂಡ್ ವಾಚ್, ಅಂದರೆ ಸೀಸನ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ನಾವು ಈಗಲೇ ಹೇಳಿಬಿಟ್ರೆ ಅದ್ರಲ್ಲಿ ಮಜಾನೇ ಇರಲ್ಲ. ಸರ್, ಇದು ಫ್ಯಾನ್ಸ್ ಪರವಾಗಿ ಆ್ಯಂಡ್ ಸುದೀಪ್ ಸರ್ ಮೇಲಿನ ಕನ್ಸರ್ನ್ ಪರವಾಗಿ ಹೇಳ್ತಿರೋದು. ಸುದೀಪ್ ಸರ್ ಮೇಲಿನ ಕನ್ವೀನಿಯನ್ಸಿಗೋಸ್ಕರ ಲೋನಾವಾಲಾದಲ್ಲಿದ್ದ ಮನೆಯನ್ನು ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರಿ. ಆ್ಯಂಡ್ ನಾವು ನೋಡಿದ್ದೀವಿ ಗಂಟೆಗಟ್ಟಲೆ ಸುದೀಪ್ ಸರ್ ನಿಂತ್ಕೊಂಡೇ ನಿರೂಪಣೆ ಮಾಡ್ತಾರೆ. ಸೊ ವೈ ಡೋಂಟ್ ಯು ಲೆಟ್ ಹಿಮ್ ಸಿಟ್ ಆ್ಯಂಡ್ ಟಾಕ್? ಸಿ, ಅವರು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಎನರ್ಜಿ ಹಂಗಿದೆ. ಅವ್ರು ಯೂಶ್ವಲಿ ಕುತ್ಕೊಳ್ಳಲ್ಲ. ಯಾಕಂದ್ರೆ ಸೆಗ್ಮೆಂಟ್ ಅಂದ್ಕಲ್ಲ 1 ಗಂಟೆ 2 ಗಂಟೆ ನಿಂತ್ಕೊಂಡು ಅವರ ಎನರ್ಜಿಗೆ ನಾವು ಅಂದರೆ ಅವರೇ ಅದನ್ನು ಅಷ್ಟು ಎನರ್ಜಿಯಿಂದ ಮಾಡುವಾಗ ನಾವು ಇಷ್ಟ ಮಾಡಬೇಕಾಗುತ್ತೆ. ಇದು ಆ್ಯಕ್ಚುಲಿ ಅವರೇ ಕ್ವಶನ್ ಕೇಳಬೇಕು ನೀವು. ಅವ್ರು ಹೇಳಿದರೆ ನಾವು ಹಾಕ್ತೇವೆ. ಸರ್, No, basically in real life, ನಾನು ಆ್ಯಕ್ಚುಲಿ ಕೂರಲ್ಲ ಜಾಸ್ತಿ. ಐ ಆಮ್ ಆಲ್ವೇಸ್ ಸ್ಟ್ಯಾಂಡಿಂಗ್. ನೀವು ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ತುಂಬ ಸ್ನೇಹಿತರು ಪಾರ್ಟಿಗೆ ಬಂದಿದ್ದಾರೆ. ಅಂದರೆ ಹಿಂದಿನ ದಿವಸ ಸಾಯಂಕಾಲ ಬಂದು ಬೆಳಗ್ಗೆ ಹೋದವರು ಇದ್ದಾರೆ. ಅವ್ರು ಎಲ್ಲೆಲ್ಲ ಉದುರೋಗ್ಬಿಟ್ಟಿದ್ದಾರೆ ಮಧ್ಯಾಹ್ನ. ನಾನು ನಿಂತ್ಕೊಂಡೇ ಇರ್ತೀನಿ. ಸೊ ಇಟ್ಸ್ ಅ ಹ್ಯಾಬಿಟ್ ಆಫ್ ಮೈಂಡ್. ಆ್ಯಂಡ್ ನಾಟ್ ಓನ್ಲಿ ದಟ್, ಐ ಥಿಂಕ್ ಬಟ್ ಅ ಪರ್ಸೋನಾ ಆಫ್ ಬಿಗ್ ಬಾಸ್ ಆಸ್ ಅ ಹೋಸ್ಟ್ ಈಸ್ ಓನ್ಲಿ ವೆನ್ ದ ಕ್ಯಾರೆಕ್ಟರ್ ಇಸ್ ಸ್ಟ್ಯಾಂಡಿಂಗ್. ಕುತ್ಕೊಂಡಾಗ ನಿಮಗೆ ಆ ವ್ಯಕ್ತಿತ್ವ ಬಿದ್ದೋಗುತ್ತೆ. ಬೇಕಾದ್ರೆ ನಾನು 1-2 ಎಪಿಸೋಡ್ ಮಾಡಿ ನೋಡ್ತೀನಿ. ನೀವೇ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ, ದಯವಿಟ್ಟು ಎದ್ದಿತ್ಕೊಡಿ ಸರ್, ಸರಿ ಕಾಣ್ತಾರೆ ಯಾರು. ಇಮ್ಯಾಜಿನ್ ಮಾಡಿ, ಆ ಶೋ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ, ಅವ್ರಿಗೆ ಹೇಳ್ರಿ ಏನ್ರಿ ಅಂತ ಹಿಂಗೆ ಮಾತಾಡ್ತಿದ್ರೆ. ಐ ಥಿಂಕ್ ಇಟ್ಸ್ ಎನಿಬಡಿ ಆ್ಯಸ್ ಅ ಪರ್ಸನಾಲಿಟಿ. ವೆನ್ ಯು ವಾಕ್ ಅರೌಂಡ್ ದ ಸ್ಟೇಜ್, ವೆನ್ ಯು ಟಾಕ್, ಐ ಥಿಂಕ್ ದಟ್ ಆ್ಯಡ್ಸ್ ವ್ಯಾಲ್ಯೂ. ಆ ರಿಯಾಲಿಟಿ ಬಿಗ್ ಬಾಸ್ ಅನ್ನೋದು ನಿಂತಿರೋದೇ ಅದ್ರ ಮೇಲೆ. ಸೊ ಐ ಥಿಂಕ್ ದಟ್ ಇಸ್ ಬೆಸ್ಟ್. ಹಾಗಂತ ಗೊತ್ತಿಲ್ಲ ಅಂತ ಇಲ್ಲ. ಸಮ್ ಡೇಸ್ ನನಗೆ ತುಂಬ ಜ್ವರ ಬಂದಾಗಲೂ ಅದು ನಡೆಸಿದ್ದೀನಿ. ಆ ಟೈಮಲ್ಲಿ ನಾನು ಹೇಳಿ ಕೆಲವು ಟೈಮ್ ಏನು ಕೂತ್ಕೊಂಡಿಲ್ಲ ಅಂದರೂ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ ನಾನು ಚೇರ್ನ. ನಾನು ಐ ಥಿಂಕ್ ದಟ್ ಇಸ್ ಬೆಸ್ಟ್ ಡೆಲ್ಟ್ ಸ್ಟ್ಯಾಂಡಿಂಗ್. ಅವ್ರೇನು ಪಾಪ ಚೇರ್ ಕೊಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ಜ್ವರ ಇದ್ದಾಗಲೂ ನಿಂತ್ಕೊಂಡು ಮಾಡಿದ್ರು. ನಾವೇ ಕೇಳಿದ್ರು, ಇಲ್ಲ ಬೇಡ ನಿಂತ್ಕೊಂಡೇ ಮಾಡ್ತೇನೆ ಅಂತ. ಅವ್ರು ಮುಂದುವರಿಸಿದ್ರು ಆ ಕಾರ್ಯಕ್ರಮ. last, sir, 5 minutes. It's okay, let them finish it. Yeah, sir. Colors team ಅವರು, they managed, you had 12 meetings with them, they managed to convince you and all. At any point, did theatre owners or distributors or producers did come to you and tell the plight of the Kannada industry? Because every time we hear, theatres are closing. But I don't know whether it's reached you, or did the theatre owners come to say their plight? Please do more movies. Sharda, I come from film industry. I know, but just like, so you know, I'm 29 years old in the film industry. ಅಲ್ಲಿ ನಡೆಯೋದು ನನ್ನ ತನಕ ಬರುತ್ತೆ ಶಾರದಾ ಅವರೇ. ನಿಮ್ಮ ತನಕ ಬಂದಿದೆ ಅಂದ್ರೆ ನಂಗೆ ಬರಲ್ವಾ? ಅದು ಬಂದಿದೆ ಸರ್, but ನೀವು were you not, I don't did know you whether understand I- their plight? Did you understand their plight? Because I thought you should take priority to movies than than the reality show. In person, I felt. That's why I asked. Yes. Whether I understand the plight becomes a very harsh question, because I've been very understanding with even you on many occasions. I'm a very understanding man. So on that occasion, obviously industry ಒಳಗೆ ಅವರು ನಮ್ಮನ್ನು ನೋಡೋ ರೀತಿ, ನಾನು 29 ವರ್ಷ ಹಿಂದೆ ಇರೋ ತಾಯವ ಹೀರೋ ಅಲ್ಲ, ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕೂತು ಮಾತಾಡಿರ್ತೀವಿ. ಬಟ್ ಅದಿಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಡಿಸ್ಕಷನ್ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಆ್ಯಂಡ್ ವಾಟ್ ವಿ ನೀಡ್ ಟು ಡೂ is purely by heart we do for the benefit of the industry and for everybody in the industry. And our respect industry ನನಗೆ ಕೊಟ್ಟಿದ್ದಾರೆ. So they all come, we talk, but family. Thank you, sir. So
ಇಲ್ಲಿ ಹಾಂ ನನ್ನ ಕ್ವಶನ್ ಬಂದು ಸುದೀಪ್ ಸರ್ಗೆ, ಚೈತನ್ಯ ಅಂತ ಪಬ್ಲಿಕ್ ನೆಕ್ಸ್ಟಿಂದ. ಸರ್, ಬಿಗ್ ಬಾಸ್ಗೆ ಯಾರು ಬಂದರೂ ಕೂಡ ಹೇಳ್ತಾರೆ ನಾವು ಬಿಗ್ ಬಾಸಿಂದ ಇದು ಕಲ್ತ್ವಿ ಅದು ಕಲ್ತ್ವಿ ಅಂತ ಹೇಳಿ, ನಮ್ಮ ಲೈಫೇ ಚೇಂಜ್ ಆಯಿತು ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ನ 11 ಸೀಸನ್ ಹೋಸ್ಟ್ ಮಾಡಿದ್ದೀರಾ ಸರ್, ನೀವು ಬಿಗ್ ಬಾಸಿಂದ ಏನು ಕಲ್ತ್ರಿ ಅಂತ ಹೇಳಿ. ಇದನ್ನು ನಾನು ಸುಮಾರು ಸತಿ ಹೇಳಿದ್ದೀನಿ. ನೀವು ಹೆಸರು ಹೇಳಿದ್ರೆ ಚೈತನ್ಯ ಅವರು. ಐ ಟೋಲ್ಡ್ ಯು ದಟ್ ಬಿಗ್ ಬಾಸಲ್ಲಿ ಎಲ್ಲರೂ ಬಿಟ್ಟಾಕಿ ನಾವು ಕಲ್ತಿರೋದು ತುಂಬ ಇದೆ. ಫಸ್ಟ್ ಕಲ್ತಿದ್ದೆ ಪೇಷನ್ಸ್ ಅಂತ. ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ 2 words, ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್. ಹಿಯರಿಂಗ್ ಅನ್ನೋದು ನಾವೆಲ್ಲರೂ ಮಾಡ್ತೀವಿ, ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಲಿ. ಸೊ ಐ ಥಿಂಕ್ ನಾನು ಬಿಗ್ ಬಾಸಲ್ಲಿ ಬರಬೇಕಾದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಗಮನ ಕೊಟ್ಟು ಕೇಳಿ. ಸೊ ದಟ್ಸ್ ಅ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಸೊ ಮ್ಯಾಮ್ ಇವತ್ತಿಗೂ ಯಾವ್ದಾರ ಬೇರೆ ಮೀಟಿಂಗ್ ಕೂತ, ಆಸ್ ಐ ಟೋಲ್ಡ್ ಯು ರೈಟ್ಫುಲಿ, ಫಸ್ಟ್ 2 ಮೀಟಿಂಗ್ಸ್ ಅವರೇ ಮಾತಾಡೋದ್ರಲ್ಲ, ದಟ್ ಈಸ್ ಲಿಸ್ನಿಂಗ್ ಅಗೇನ್. ತಲೆಯಲ್ಲಿ ಬರೀ ಪ್ರೀಕನ್ಸೀವ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದಾಗೋದಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಆ್ಯಂಡ್ ಐ ಥಿಂಕ್ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್, ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ಬೀಂಗ್ ಜಡ್ಜ್ಮೆಂಟಲ್. ಅದು ಅವ್ರು ಆಗಿರೋದಿಲ್ಲ, ಕಾರಣಾಂತರಗಳಿಂದ ಕೆಲವು ಮಾತುಕತೆ ಬಂದಿರ್ತಾರೆ, ಇನ್ನೊಂದಾಗ್ತದೆ. ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದ. ಐ ಥಿಂಕ್ ವಿ ಸ್ಟಾರ್ಟೆಡ್ ಲಿಸ್ನಿಂಗ್ ಮೋರ್, ಹ್ಯಾವಿಂಗ್ ಮೋರ್ ಪೇಷನ್ಸ್. Of course, I have grown along with Big Boss. Definitely, yes. ಸುದೀಪ್ ಸರ್, Yes. ಈ ಕಡೆ ನಿಮ್ಮ ಲೆಫ್ಟ್ ಸೈಡ್. ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ. ಸಂಜಯ್ ಅಂತ ಹೇಳಿ ಬಿ ಟಿ ವಿ ನ್ಯೂಸಿಂದ. ಸರ್, ಸೀಸನಿಂದ ಸೀಸನ್ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ, ಚೇಂಜ್ ಓವರ್ಗಳು ಆಗ್ತಾ ಇದೆ. ಈ ಸೀಸನಲ್ಲಿ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಚೇಂಜಸ್ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಆಲ್ರೆಡಿ ಹೇಳಿದೆ. ಸೊ ವೆಯ್ಟ್ ಮಾಡಬೇಕಾಗತ್ತೆ ನೀವು. ಕೆಟಗರಿ ವೈಸ್ ಏನಾದ್ರೂ, ಅಂದರೆ ಈಗ ನೀವು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡೋ ಕೆಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ? ಇಲ್ಲ ಈಗ ಕಾಮನ್ ಮ್ಯಾನ್ ಅಂತ ಕಾನ್ಸೆಪ್ಟ್ನ ತರ್ತಾ ಇದ್ರಿ, ಸೊ ಈ ಸತಿ ಆ ಥರ ಮಾಡ್ತಾ ಇದ್ದೀವಿ? ಇಲ್ಲ, ಅದು ವರ್ಕ್ ಆಗ್ತಾ ಇದೆ. ಅದು ಶೀಘ್ರದಲ್ಲಿ ನಾವು ಪ್ರಮೋದಲ್ಲಿ ಹೇಳ್ತೇವೆ, ಅದನ್ನು ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಸರ್, ಪ್ರಶಾಂತ್ ಸರ್, ನಿಮಗೆ ಪ್ರವೀಣ್ ಅಂತೇಳಿ ಆರ್ ಕನ್ನಡದಿಂದ. ಈ ಪ್ರತಿ ಸೀಸನ್ 11 ಸೀಸನ್ ನೋಡಿದ್ದೀವಿ. ಒಂದು ಶೋದಲ್ಲಿ ಇದ್ದವ್ರು ಮತ್ತೊಂದು ಶೋಗೆ ಬರ್ತಾರೆ, ಬರೀ ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೊರಗಿನ ಜನ ಮಾತಾಡ್ತಾರೆ. ಹೊಸಬ್ರಿಗೆ ಅವಕಾಶನೇ ಇಲ್ವಾ? ಅಥವಾ ಒಂದು ಶೋದಲ್ಲಿ ಇದ್ದವ್ರು ಮತ್ತೆ ಈ ಶೋಗೆ ಬರಬೇಕು ಅಂದ್ರೆ ಅವಾಯ್ಡ್ ಮಾಡೋ ಆ ಥರದ್ದೇನು ಪ್ಲಾನ್ ಇದೆಯಾ? ಅದರದ್ದೇ ಮುಖಗಳು ಬರ್ತಾ ಇದ್ದೇವೆ ಅಂತ. ಅಂದರೆ ಯಾವುದೋ ಇನ್ನೊಂದು ಟಿವಿ ಚಾನಲ್ ಶೋದಲ್ಲಿ ಇರ್ತಾರೆ, ಆ ಶೋ ಮುಗಿದ ತಕ್ಷಣ ಈ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಂದರೆ ಹೊಸಬ್ರಿಗೆ ಅವಕಾಶನೇ ಇಲ್ಲ. ಅಂದರೆ ಹಿಂಗೆ ಅಂದ್ರೆ ಒಂದು ಟೋಟಲಿ 8% ಬರೀ ಅವರೇ ಇರ್ತಾರೆ, ಅಂದರೆ ಟಿವಿ ಪ್ರತಿದಿನ ನೋಡೋರೇ ಇರ್ತಾರೆ. ಹೊಸಬ್ರಿಗೆ ಇಲ್ವೇ ಇಲ್ಲ ಅವಕಾಶ ಅಂತ. ಇಲ್ಲ, ಹೊಸಬ್ರ ಸೀಸನ್ಗಳನ್ನು ಮಾಡಿದ್ದೇವೆ, ಅಷ್ಟು ಬಂದಿಲ್ಲ. ಬಟ್ ಹಂಗೇನಿಲ್ಲ. ಲಾಸ್ಟ್ 2 ಸೀಸನ್ಗಳು ರೇಟಿಂಗ್ ನೋಡಿದ್ರೆ ಹಿಂದಿನ 9 ಸೀಸನ್ಗಿಂತ ಡಬಲ್ ಆಗಿದೆ. ಇದನ್ನು ಇಷ್ಟಪಡೋದು ರೇಟಿಂಗ್ ಬರಲ್ಲ. ಸೊ ಏನೋ ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ. ಸೊ ಅದು ವರ್ಕ್ ಅಂದರೆ ಜನರಿಗೆ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ 2 ಸೀಸನ್ಗಳು ಇರ್ಬೋದು, 10 ಮತ್ತು 11. 10ಕ್ಕಿಂತ 11 ಇನ್ನೂ ಬೆಟರ್ ಆಗಿದೆ. ಸೊ ಹಾಗಾಗಿ ಮತ್ತೆ ಕಾಮನ್ ಮ್ಯಾನ್ ಇಲ್ಲ ಅಂತ. ದಟ್ ಇಸ್ ನಾಟ್ ಇಸ್ ಕ್ವೆಶ್ಚನ್. ಸೇಮ್ ಫೇಸಸ್ ಇಲ್ಲಲ್ಲ, ಸೇಮ್ ಫೇಸ್ ಅಂತ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಟಿ ವಿ ಚಾನಲ್ಗಳಲ್ಲೇ ಇರ್ತಾರೆ ಅವರು. ಅಲ್ಲಿ ಯಾವುದೋ ಶೋ ಅಲ್ಲಿ ನೋಡಿರ್ತೀವಿ, ಪ್ರೋಗ್ರಾಮಲ್ಲಿ ನೋಡಿರ್ತೀವಿ, ಮತ್ತು ಅವ್ರನ್ನ ಎಲ್ಲೋ ಇಲ್ಲಿ ಮತ್ತೆ ಅವ್ರು ಇಲ್ಲೇ ಬರ್ತಾರೆ, ಬೇರೆ ಮುಖಗಳು ಕಾಣ್ತೀವಿ. ಕರೆಕ್ಟಾ ಸರ್? ಇಲ್ಲ, ಹಂಗೆ ನೋಡಿದ್ರೆ ಲಾಸ್ಟ್ ಒಂದು 6-7 ಹೊಸ ಬೇರೆ ಬೇರೆ ಫೀಲ್ಡಿಂದ ತಗೊಂಡಿದ್ದೇವೆ. ಅದು ಹೇಳಿದ್ರು ಅವರು, ಇಷ್ಟು ಪರ್ಸೆಂಟ್ ಮಾತ್ರ ಅಲ್ಲ. ಇಲ್ಲ ಅನ್ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಅದೇ ಸೊ ಏನಾಗುತ್ತೆ, ಸ್ವಲ್ಪ ನಮ್ಮ ಟಿ ವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರಲ್ಲ. ಈಗ ನಮ್ಮ ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ನೋಡುವಾಗ ಅವ್ರಿಗೆ ಯಾರೂ ಪರಿಚಯ ಇಲ್ಲ ಅಂತೇಳಿ ಎಲ್ಲರೂ ಹೊಸಬ್ರ ಆಗ್ಬಿಡುತ್ತೆ. ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡೋದು ಕಾರಣಗಳು ಜಾಸ್ತಿ ಇರುತ್ತೆ. ಈಗ ನಾವು ಸೀರಿಯಲ್ ಇರ್ಬೋದು, ಯಾವುದೋ ಒಂದು ಸೀರಿಯಲ್ ಒಂದು ಈ ಥರ ಅವ್ರದ್ದು ಒಂದು ಕ್ಯಾರೆಕ್ಟರ್ ಅಂದ್ಕೊಂಡಿರ್ತಾರೆ. ಇಲ್ಲಿ ಬಂದಾಗ ಹಿಂಗೆ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ತೊಗೊಳ್ತೇವೆ, ರೂಟ್ ತೊಗೊಳ್ತೇವೆ. ಬಿಟ್ಟರೆ ಅದೇನು ಕಂಡೀಷನ್ ಅಂತೇನಿಲ್ಲ. ತುಂಬ ಕೆಲವು ಮಾರ್ಕೆಟಲ್ಲಿ ಕಾಮನ್ ಮಾಡಿದ್ದಾರೆ, ಹಂಗೇನಿಲ್ಲ. ಅದು ವೆಯ್ಟ್ ಮಾಡಿ.